ಮತ್ತೊಮ್ಮೆ ನಮಸ್ಕಾರ. ಈಗ ತಾವು ಕರ್ನಾಟಕದಲ್ಲಿ ಒಳ್ಳೆಯ ಹೆಸರು ಮಾಡಿ ಆದಿವಾಸಿ ಕ್ಷೇತ್ರದಲ್ಲಿ 2,000 ಹೆರಿಗೆಗಳು ಮಾಡಿಸಿ ಹೆಣ್ಮಕ್ಳ ಸಮಸ್ಯೆಗಳಿಗೆ ಔಷಧಿಗಳನ್ನ ಕೊಟ್ಟು ಒಂದು ಧನ್ವಂತರಿಯ ಒಂದು ಹೆಸರನ್ನು ಪಡ್ಕೊಂಡಿದ್ದೀರಿ. ಹಲವು ಪ್ರಶಸ್ತಿಗಳು ಬಂದಿವೆ. ಸುವರ್ಣ ಕನ್ನಡ ರಾಜ್ಯೋತ್ಸವ ಅವಾರ್ಡ್ ಕೂಡ ತಮಗೆ ಬಂದಿದೆ. ಆದರೆ ಇವತ್ತು ನಮ್ಮ ಶಾಲೆಯಲ್ಲಿ ನಮ್ಮ MSW ಮಕ್ಕಳು, ವಿಟ್ಲಾದ MSW ಮಕ್ಕಳು ನಿಮ್ಮನ್ನು ಮಾತಾಡ್ಸೋಕ್ಕೆ ಅಂತೇಳಿ ಅವರ ಗುರುಗಳ ಜೊತೆಗೆ ಬಂದಿದ್ದಾರೆ. ಇವತ್ತು ನೀವು ಮಟ್ಟಿಗೆ ನಾವು ಮಾತಾಡೋದು ನಮ್ಗೆ ಅನ್ನಿಸ್ತದೆ, ಸರ್ಕಾರದಿಂದ ನಿಮಗೆ ಬರಬೇಕಾದೇನು ಬರ್ತಿದೆ. ಮೊಟ್ಟೆ ರೇಷನ್ನು 2 ತಿಂಗಳಿಂದ ಬಂದಿಲ್ಲ ಅಂತ ಒಂದು ಸುದ್ದಿ ಇದೆ. ಅದ್ರ ಬಗ್ಗೆ ಏನಂತೀರಿ? ಮೊಟ್ಟೆ ರೇಷನ್ ಬರ್ತಾ ಇಲ್ವಾ? ಅಲ್ಲ, ಮೊಟ್ಟೆ ರೇಷನ್ನು ತಿಂಗಳಿಗೆ ಬರ್ತಾಯಿತ್ತು ಸರ್. ಇವಾಗ ಬರ್ತಾ ಇಲ್ಲ, ರೇಷನ್ನೇ ಬರ್ತಾ ಇಲ್ಲ. ಮುದುಕರು ಮೋಟ್ರು ಎಲ್ಲ ಒದ್ದಾಡೋ ಕೆಲಸ ಬಂದುಬಿಡ್ತದೆ. ಇವಾಗ ಕೆಲಸ ಮಾಡೋರೆಲ್ಲ ಮಾಡ್ತಾರೆ. ನಮ್ಮಂತೆ ಮುದುಕರು ಮೋಟ್ರು ಏನು ಮಾಡೋದು, ಏನು ತಿನ್ನೋದು? ತಿಂದು ಸಾಯ್ತಾರ, ಇಲ್ಲ ಹಂಗೆ ಇರ್ತಾರ. ನಾನು 2,500 ಹೆರಿಗೆ ಮಾಡಿದ್ದೀನಿ, ಮಕ್ಳಿಗೆ ಔಷಧಿ ಕೊಡ್ತೀನಿ. ಯಾವ್ಯಾವುದೋ ನಾನು ಕೆಲಸ ಮಾಡಿ ನಮ್ಮ ತಾಯಿ ಕಲಿಸಿರೋದ. ನಾನು ಓದಿಲ್ಲ, ಎಲ್ಲ ಮಾಡಿದ್ದೀನಿ. ನಾನು ಸಾಹೇಬ್ರು ಕಣ್ಣಿರಲಿಲ್ಲ, ಕಣ್ಣು ಆಪ್ರೇಷನ್ ಮಾಡಿಸಿದ್ರು. ಒಂದೇ ಕಣ್ಣು ಕಾಣ್ತದೆ ಸಹ, ಇನ್ನೊಂದು ಕಣ್ಣು ಕಾಣಲ್ಲ. ಅದರೊಳಗೆ ನಮ್ಮ ಯಜಮಾನರು ಇಲ್ಲ, ತೀರೋದ್ರು. ಒಬ್ಬ ಮಗ ಅವನೇ, ಅವ್ರ ಮಕ್ಕಳು ಮರಿ ಅವ್ನು ಸಾಕೋದೆ ಕಷ್ಟ ಹಾಕೋತದೆ. ನನಗೆ ಯಾರೂ ಇಲ್ಲ, ಏನೂ ಇಲ್ಲಲ್ಲ ಸರ್ಕಾರನ ನನ್ನ ನೋಡಲೇ ಇಲ್ವಲ್ಲ ಸರ್. ನನಗೆ ಏನಾದರೂ 3 ಕಾಸು ಸರ್ಕಾರದಿಂದ ಕೊಟ್ಟರೆ ಏನೋ ನಿಮ್ಮಿಂದ ನಾನು ಒಂದು ಅರಷ್ಟು ದಿನ ಜೀವ ಮಾಡಿಕೊಂಡಿದ್ದೀನಿ. ಅಲ್ಲದೇ ಇದ್ರೆ ನಾನು ತೀರೋಯ್ತೀನಿ. ನಮ್ಮ ಸಾಹೇಬ್ರು ಇರೋದಕ್ಕೆ ಏನೋ ಅಷ್ಟೋ ಇಷ್ಟೋ ಕೊಟ್ಟು ನಾನು ಜೀವನ ಉಳಿಸ್ತಾವ್ರೆ. ನೀವಾದರೂ ಸರ್ಕಾರ ಆದರೂ ಕಂಡುಬಿಟ್ಟು ನೋಡಿದ್ರೆ ನನ್ನ ಜನ್ಮ ಇನ್ನೂ ಅಷ್ಟು ದಿನ ಇರ್ತದೇನೋ. ಅಂದರೆ ನಿಮಗೆ ಅನಿಸುತ್ತೆ, ಈಗ ನಿಮ್ಮದು ವಿಡೋ ಪೆನ್ಷನ್ ಆಗ್ಬೋದು, ಅಥವಾ ಓಲ್ಡ್ ಏಜ್ ಪೆನ್ಷನ್ ಆಗ್ಬೋದು, ಅಥವಾ ಸಿದ್ದರಾಮಯ್ಯನವರೇನು ಗೃಹಲಕ್ಷ್ಮಿ, ಅದು ಅವು 3 ಬರ್ತಾ ಇಲ್ಲ ಅಂತ? ಯಾವುದು ಬಂದಿಲ್ಲ ಸರ್. ಬೇಕಾದ್ರೆ ಸರ್ಕಾರನೇ ಕೇಳ್ಕೊಳ್ಳಿ, ಹೋಗಿ ಅಲ್ಲೇ ಕೇಳ್ಕೊಳ್ಳಿ. ನಿಮ್ಮ ಒಂದು ಜೊತೆಗೆ ನಿಮಗೆ ಇಷ್ಟೆಲ್ಲ ಸರ್ಕಾರಕ್ಕೆ ಖರ್ಚಿಲ್ದಂಗೆ 16 ವರ್ಷಗಳ ಕಾಲ ಆದಿವಾಸಿಗಳ ಸೇವೆ ಮಾಡ್ತಾ 2,000 ಹೆರಿಗೆನೂ ಮಾಡಿಸಿದಿರಿ, ಹೆಣ್ಮಕ್ಳ ಸಮಸ್ಯೆಗೂ ಔಷಧಿ ಕೊಟ್ಟಿದ್ದೀರಿ. ಅಂದರೆ ಸರ್ಕಾರಕ್ಕೆ ಒಂದು ಪೈಸೆನೂ ಖರ್ಚು ಬರೋಂಗೆ ನೋಡ್ಕೊಂಡಿದ್ದೀರಿ. ಅಂಥದ್ರಲ್ಲಿ ನಮ್ಮಂಥವ್ರಿಗೆ, ನಾನು ಇಂಥ ಕಷ್ಟ ಕಾಲದಲ್ಲಿ ಇಳಿ ವಯಸ್ಸಲ್ಲಿ ಸರ್ಕಾರ ನನಗೆ ಏನಾದ್ರು ಸಹಾಯ ಮಾಡಿದ್ರೆ ಒಳ್ಳೇದು ಅಂತ ನಿಮ್ಗೆ ಅನಿಸುತ್ತೆ ಅಲ್ವಾ? ಅನಿಸ್ತದೆ. ಅದಕ್ಕೆ ಅವ್ರಿಗೆ ಕರುಣೆ ಬರಬೇಕು ಅವ್ರಿಗಲ್ವಾ? ಅವ್ರಿಗೆ ಕರುಣೆ ಬರಬೇಕು. ಬರೀ ಬಹುಮಾನ ಕೊಡೋದು ಒಳ್ಳೇದಲ್ಲ, ಹೌದು. ನನಗೆ ಬೆಂತಟ್ಲಿ ಒಳ್ಳೇದು, ಆದರೆ ನಿಮ್ಮ ಖರ್ಚು ಕೊಂಚ ಹಣನೂ ಕೂಡ ಕೊಡಬೇಕಲ್ವಾ? ಕೊಡಬೇಕು ಸರ್. ನನಗೆ ಅದಕ್ಕೆ ನನಗೆ ಒಂಥರ ನನಗೆ ತಾಯಿನೂ ಇಲ್ಲ, ತಂದೆನೂ ಇಲ್ಲ, ಅಣ್ಣ ತಮ್ಮದಿರು ಯಾರೂ ಇಲ್ಲ. ಒಬ್ಳಿಗೊಬ್ಬಳೆ ಮಕ್ಕಳು ಆಗೋದಿಲ್ಲ. ಇವಾಗ ಮಕ್ಕಳಿದ್ರೂ ಮಾತಾಡ್ಸೋದಿಲ್ಲ ಸರ್. ನಾನು ಇಷ್ಟೆಲ್ಲ ಖರ್ಚು ಮಾಡಿ ಕೈಲೇ ಅಷ್ಟು ಹೆರಿಗೆ ಮಾಡಿದ್ದೀನಿ. 2,500 ಹೆರಿಗೆ ಮಾಡಿದ್ದೀನಿ. ಒಂದು ಚೂರು ಇಲ್ಲ, ತಕಡಿ ಇಲ್ಲ, ಏನಿಲ್ಲ. ಬೇಕಾದ್ರೆ ಒಂದು ಮಗ ಸತ್ತಿಲ್ಲ, ಒಂದು ಮನುಷ್ಯ ಸತ್ತಿಲ್ಲ. ಇವಾಗ ಹೆರಿಗೆ ಮಾಡಿದ್ರೆ 10,000, 20,000, 30,000 ಕೇಳ್ತಾರೆ. ಅವಾಗ ಏನಿಲ್ಲ, ಏನೂ ಇಲ್ಲದೇ ಒಂದು ಸೇರು ರಾಗಿ ಇಸ್ಕೊಂಡು ಒಂದು ಮುದ್ದೆ ಇಟ್ಟಿನೊಳಗೆ ನಾನು ಹೆರಿಗೆ ಮಾಡಿದ್ದೀನಿ. ಇಷ್ಟು ಕೆಲಸ ಮಾಡಿದ್ದೀನಿ, ಜನ ಬದುಕಲಿ, ನಾನು ಬದುಕೋಣ ಅಂತ ಮಾಡಿದ್ದೀನಿ. ಇವಾಗ ಸರ್ಕಾರ ನಾನು ಕಂಡುಬಿಟ್ಟು ನೋಡೋದೇ ಇಲ್ಲ ಸರ್. ಅದಕ್ಕಾಗಿ ನಾನು ಏನೋ ಕೈ ನಿಮ್ಮ ಒಂದು ಒಳ್ಳೆ ಮಾತು ಹೇಳಿರಿ, ಜನನೂ ಬದುಕಲಿ, ನಾನು ಬದುಕೋಣ, ಗೌರವ ಬದುಕೋಣ ಅಂತ ಹೇಳಿ ಮಾಡಿದ್ದೀರಿ. ಅವರು ನೀವು ಹೇಳಂಗೆ ಸರ್ಕಾರಕ್ಕೊಂದು ಮನಸ್ಬೇಕು. ನಿಮಗೆ ಒಂದು ಮಾಸಾಸನ ಕೊಡಬೇಕು, ಅದ್ರಲ್ಲಿ ತಿಂಗಳಿಗೆ ಇಷ್ಟು ಅಂತ ಕೊಟ್ಟರೆ ನಿಮ್ಮ ಜೀವನ ನಡೀತದೆ. ಈಗ ಇಳಿ ವಯಸ್ಸು ಕೂಡ ಆಗಿರೋದ್ರಿಂದ ಕಾಡಿಗೆಲ್ಲ ಹೋಗಿ ಗೆಡ್ಡೆಗಳನ್ನು ತರಕ್ಕೂ ಆಗಲ್ಲ, ಜೇನು ತರಕ್ಕೂ ಆಗಲ್ಲ, ಕುಕ್ಕಿ ಹಣ್ಣಿನಕ್ಕೂ ಆಗಲ್ಲ, ಮತ್ತು ಕೂಲಿ ಮಾಡ್ಲಿಕ್ಕೂ ಈ ವಯಸ್ಸಲ್ಲಿ ಮಾಡ್ಲಿಕ್ಕೂ ಆಗಲ್ಲ. ಸೊ ಸರ್ಕಾರ ನಿಮ್ಮ ಇಳಿ ವಯಸ್ಸಲ್ಲಿ ನಿಮ್ಮ ನೋಡ್ಕೋಬೇಕಾದ್ರು ನಿಮ್ದು ಆಗ್ರಹ ಇದೆ. ಅದೇ ನನ್ನ ನೋಡ್ಕೊಂಡ್ರೆ, ನಾನು ಸಾಯ ಗಂಟ ನೋಡ್ಕೊಂಡ್ರೆ ಸಾಕು, ಆಮೇಲೆ ಏನಾಗಲಿ. ಓಕೆ, ಧನ್ಯವಾದಗಳು. ಅಷ್ಟೇ. ನನಗೆ ಏನೂ ಇಲ್ಲ, ದುಡ್ಡೇ ಬರ್ತಾ ಇಲ್ಲ. ಅದು ಬರ್ತದೆ, ಇದು ಬರ್ತದೆ ಅಂದರು. ನಮ್ಮ ಗಂಡ ಸೊತ್ತು ಅಲ್ಲೇ 20 ವರ್ಷ ಗಂಟೆ ಆಯಿತು. ಅವರು ಇದ್ದಾಗಲೂ ನಂಗೆ ಅನ್ನ ಕೊಟ್ಟಿಲ್ಲ. ನಾನೇ ಹೋಗ್ಬೇಕು, ನನ್ನ ಮಕ್ಕಳು ಸೊಪ್ಪು ಅದನ್ನು ತಂದು ಬೇಯಿಸಿ. ಅದೇನಾಗಿದೆ ಅಂದರೆ, ನೀವು ಗಿಡಮೂಲಿಕೆ ಔಷಧಿ ಕೊಡ್ತಿರಲ್ಲ, ಜನರೆಲ್ಲ ನಿಮಗೆ ಕಾಸು ಕೊಡ್ತಾರೆ, ಅಮ್ಮನ ಹತ್ರ ದುಡ್ಡಿದೆ, ಅಮ್ಮನ ಮೇಲೆ ಕೊಡಲಿ ಅನ್ನೋ ಭಾವನೆ ಜನಕ್ಕಿರೋದು. ದುಡ್ಡದೇ ಬಂದವರೆಲ್ಲ ಕಾಸು ಕೊಟ್ಬಿಟ್ಟು ಹೋಗ್ತಾರೆ. ಇವ್ರು ಜನ ಹೇಳೋದಂಗೆ ಸತ್ಯವಾಗ್ಲೂ ನಾನು ಸುಳ್ಳು ಹೇಳಲ್ಲ, ಯಾವತ್ತೂ ಸುಳ್ಳು ಹೇಳ್ದೋಳಲ್ಲ. ನಾನು ಇವತ್ತು ನಿಜನೇ ಹೇಳೋದು. ಯಾರೇ ಬರಲಿ, ನನಗೊಂದು ರೂಪಾಯಿ ನಾನು ತಗೊಮ್ಮ ಅಂತ ನಾನು ಕೇಳೋಕ್ಕೂ ಹೋಗೋದಿಲ್ಲ, ಅವ್ರು ಕೊಡೋದು ಇಲ್ಲ. ನಾನು ಕೇಳೋಕ್ಕಾಯ್ತದ್ರ? ಕೇಳೋಕ್ಕಾಗಲ್ಲ. ಅವ್ರಾಗ ಅವ್ರು ಕೊಟ್ಟರೆ ಇಸ್ಕೊಂಡು ನಾನು ಹೊಟ್ಟೆ ಜೀವನ ಮಾಡ್ತೀನಿ. ಅಲ್ಲದೆ ನಾನು ಬಾಯ್ಬಿಟ್ಟು ಕೇಳೋಕ್ಕೆ ಹೋಗೋದಿಲ್ಲ. ಸರ್ಕಾರ ಕಂಡುಬಿಡ್ಬೇಕು, ನಾನು ಕಂಡನ್ನ ಬಿಡ್ಬೇಕು. ನಾನು ನೀವು ಹೇಳೋ ಪ್ರಕಾರ ಸರ್ಕಾರದ ಒಂದು ಜವಾಬ್ದಾರಿ ಇದೆ. ಈ ಥರ ಸರ್ಕಾರಕ್ಕೆ ಹೊರೆ ಆಗದಂಗೆ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಸೇವೆಯಲ್ಲಿ ತೊಡಗಿದಂಥ ನಿಮ್ಮಂಥ ಹಿರಿಯವರಿಗೆ, ಅದು ಗಿಡಮೂಲಿಕೆ ಔಷಧಿಗಳು ಮತ್ತು
ಇದ್ರ ಕೆಲಸ ಏನು ಸೂಲ್ಗಿತ್ತಿ ಕೆಲಸವನ್ನು ಹಳ್ಳಿಯಲ್ಲಿ ಡಾಕ್ಟರ್ ಇಲ್ಲದೆ ಇರೋ ಕಡೆ ಆಸ್ಪತ್ರೆಗಳಿಲ್ಲದೆ ಇರೋ ಕಡೆ ಕಾಡುಗಳಲ್ಲಿ ಸುತ್ತಾಡಿ ಮಾಡಿದ್ದಲ್ವಾ? ಕರೆಯೋದಿಲ್ಲ ಸರ್ ನನ್ನ ಈ ಕರೆಯಕ್ಕಿಲ್ಲ, ಇವಾಗ ಕರೆಯಕ್ಕಿಲ್ಲ. ಇಳಿ ವಯಸ್ಸು ಆಯಿತು. ಇದು ಹಾಸ್ಪಿಟ್ಲ್ಗಳೆಲ್ಲ ಇದಾವಲ್ಲ ಈಗ ಹತ್ತತ್ರದಲ್ಲೇ. ನರ್ಸಾಮಂದಿರ್ ಬರ್ತಾರೆ ಪಾಪ, ಹೌದಾ? ಅವ್ರದ್ದು ಒಂದು ಜೀವನ. ನಾನು ಮಾಡಿದೆ, ಇಂತೆ ಗಂಟ ನಾನು ಗಣ್ಣಿದ್ದಾಗ ಮಾಡಿದೆ. ಇವತ್ತು ಅವ್ರದ್ದು ಒಂದು ಜನ್ಮ, ಅವರು ಮಕ್ಕಳು ಸಾಕ್ಬೇಕಲ್ಲ, ಅವ್ರ ಜೀವನ ನಾನು ಕಿತ್ಕೊಳಕ್ಕಾಗೋದಿಲ್ಲ. ಸರಿ ಸರಿ. ಒಂದು ಸರ್ಕಾರಕ್ಕೆ ಹೋಗ್ಲಿ ಬಿಡಿ, ನರ್ಸ್ಗಳಿದ್ದಾರೆ, ಈಗ ಹಾಸ್ಪಿಟ್ಲ್ಗಳಿದ್ದಾರೆ, ಹೆರಿಗೆ ಅಲ್ಲಿ ಹೋಗಿ ಮಾಡಿಸ್ಕೊಂಬರಲಿ ಅಲ್ವಾ? ದುಡ್ಡೇ ಕೊಡಲಿ, ಕಾಸೆ ಕೊಡಲಿ, ಏನಾನ ಮಾಡ್ಕೊಳ್ಳಿ, ಆದರೆ ಅವ್ರ ಜೀವನ ಅವ್ರದ್ದು, ನನ್ನ ಜೀವನ. ಆದರೆ ಗಿಡಮೂಲಿಕೆ ಔಷಧಿ ಮುಂದುವರ್ಸಿದ್ದೀರಿ? ಮುಂದುವರ್ಸಿದ್ದೀನಿ. ಇವಾಗ ಕಣ್ಣು ಕಾಣಿಸಲ್ಲ ಸರ್, ಔಷಧಿ ಹೋಗಕ್ಕಾಗಲ್ಲ, ಕಾಡಿಗೆ ಹೋಗಕ್ಕಾಗಲ್ಲ. ಕಾಡಿಗೆ ನೀವು ಕಂಡಂಗೆ ಹೋಗಕ್ಕಾಯ್ತದ? ಕಾಡಿಗೆ ಹೋಗಿ ಕಳ್ಸ್ಕೊಡೋದಿಲ್ಲ. ಇವಾಗ ಏನು ಮಾಡೋದು? ಗ್ಯಾಸೇ ಇಲ್ಲ. ಅಡುಗೆ ಮಾಡೋಕೆ ಕಷ್ಟ ಆಗಿದೆ. ಕಷ್ಟ. ಸೌದೆ ತರಕ್ಕಾಗಲ್ಲ ನನ್ನ ಕೈಲಿ. ಏನು ಮಾಡ್ತೀರಾ? ಅದೊಂದು ನನಗೆ ಮನೆಗೆ ಕೊತ್ತಂದ್ರಿ ಯಾತೆ ಕುತ್ಕೊಂಡ್ರು ಯಾತೆ ಹಂಗಾಗ್ಬಿಟ್ಟದೆ. ಸರ್ಕಾರ ಕಂಡುಬಿಟ್ಬಿಟ್ರೆ ನಾನು ಸಂತೋಷವಾಗಿರ್ತೀನಿ. 2000 ಜೀವ ಉಳಿಸಿರೋರಿಗೆ ಈಗ ನಿಮ್ಮ ಜೀವ ಉಳಿಸ್ಕೊಳ್ಳೋದು ಕಷ್ಟ ಆಗಿದೆ ಈಗ. ನಾನು ಜೀವ ಉಳಿಸ್ಕೊಳ್ಳೋದೇ ಕಷ್ಟ ಆಗ್ತದೆ. ನಿಮ್ಮ ವಿಷಯನ ಸರ್ಕಾರಕ್ಕೆ ತಲುಪಿಸೋದು ನಿಮ್ಮದು ಮಾಡ್ತೀವಿ. ಮತ್ತು ಸರ್ಕಾರ ಸಂಬಂಧಪಟ್ಟವ್ರಿಗೆ ಹೆಂಗೆ ನಿಮಗೆ ಸರಿ ನಿಮ್ಮ ಟ್ರೈಬಲ್ ಇಲಾಖೆಯವರು ಬಂದು ನಿಮ್ಮನ್ನು ಮಾತಾಡಿಸಿ ಹೋಗಿದ್ದಾರೆ. ಮತ್ತೊಂದು ಗೌರವಕ್ಕೆ ಇವ್ರನ್ನ ಹೆಸರನ್ನ ಸೂಚಿಸಬೇಕು ಅಂತ ಹೇಳಿ. ನಿಮ್ಮ ಹೆಸರನ್ನ ಸೂಚಿಸೋದು ಒಳ್ಳೆ ವಿಷಯನೇ, ಆದರೆ ನಿಮ್ಗೆ ಬದುಕಲಿಕ್ಕೆ ಬೇಕಾಗಿರೋಷ್ಟು ಒಂದು ಹಣಕಾಸಿನ ವ್ಯವಸ್ಥೆ ಮಾಡೋದು ಕೂಡ ಅವರ ಅದನ್ನು ಅವ್ರ ಗಮನಕ್ಕೆ ತರೋಣ. ಧನ್ಯವಾದಗಳು. ಈಗ ನಿಮ್ಮ ಜೊತೆಗೆ ಇವತ್ತು ನಮ್ಮ ವಿಟ್ಲದ MSW ಮಕ್ಕಳು ಬಂದ್ದಾರೆ. ಅವ್ರೊಟ್ಟಿಗೆ ಏನು ಸಂವಾದ ಮಾಡೋಕ್ಕೂ ಮಾಡಿ, ಮತ್ತು ಅವ್ರಿಗೇನು ತಿಳುವಳಿಕೆ ಹೇಳ್ಕೊಡ್ಬೇಕು ಹೇಳಿ ಕಳಿಸಿ. ಆಗ್ಬೋದಾ? ನಮಸ್ಕಾರ.